ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ಗಳ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಓಕೆ, ಅದೇ ಥರ ನಿಮಗೆ ಇನ್ಮೇಲೆ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗಿದ್ದು, ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಮೇಲೆ ಒಂದಿಷ್ಟು ಕ್ವಶನ್ಗಳನ್ನು ಅಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಕೂಡ ನಾವು ಯಾವ ಥರ ಈಸಿಯಾಗಿ ಸೊಲ್ಯೂಷನ್ ಮಾಡ್ಬೋದು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಹಾಗಾಗಿ ಈ ಕ್ಲಾಸ್ನ ನೀವು ಕಂಪ್ಲೀಟ್ ಆಗಿ ಒಂದಿಷ್ಟು ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡಿದ್ರೆ ಕ್ವಶನ್ಸ್ಗಳು ಯಾವ ಥರ ಬರ್ತಾ ಇದ್ದಾವೆ, ನಾವು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನು ಫೇಸ್ ಮಾಡಬೇಕು, ನೆಕ್ಸ್ಟ್ ಕ್ವಶನ್ಗಳನ್ನು ಯಾವ ಥರ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಸೊಲ್ಯೂಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ, ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಈಗ ಆಲ್ರೆಡಿ ನಿರಂತರ ತರಬೇತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ನವೋದಯ, ಸೈನಿಕ, ಕಿತ್ತೂರು, ಮುರಾರ್ಜಿ, ಆದರ್ಶ, ಮುದ್ದೇನಹಳ್ಳಿ ಅಂದರೆ 5ನೇ ತರಗತಿಯಲ್ಲಿ ಬರುವಂತಹ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತರಬೇತಿಯನ್ನು ಕೊಡುವಂಥದ್ದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಆಗಿದೆ. ಈಗ ಆಲ್ರೆಡಿ ಹೆಚ್ಚಿನ ರಿಸಲ್ಟ್ ಅನ್ನು ಕೊಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಕೊಡುವಂಥ ಸಂಸ್ಥೆ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಆಗಿದೆ. ಓಕೆ, ನಿಮಗೂ ಕೂಡ ಅಡ್ಮಿಷನ್ಗಳು ಬಯಸಿದ್ದಲ್ಲಿ 9986972170 ಹಾಗೂ 9538157686 9741312170 ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಅದೇ ಥರ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇದ್ದಾವೆ. ಓಕೆ, ಜೂನ್ 5ರಿಂದ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇದ್ದಾವೆ. ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮಾಧ್ಯಮದವರಿಗೂ ಕೂಡ ಬೋಧನೆಯನ್ನು ಮಾಡಲಾಗ್ತಾ ಇದೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ. 5ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಆದಷ್ಟು ಅತಿ ಹೆಚ್ಚು ಈ ವಿಡಿಯೋಗಳನ್ನು ಶೇರ್ ಮಾಡೋದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ರೈಟ್, ಹಾಗಾದರೆ ನೋಡೋಣ ಇವತ್ತು ಮೆಂಟಲ್ ಎಬಿಲಿಟಿ ಕ್ಲಾಸಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ. ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1 ಇದೆ, ರೈತ ಹೊಲ. ಅದೇ ಥರ ನಾವಿಕ ಅಂತಂದರೆ ಹೋಲಿಕೆ ಮೇಲೆ ಕೇಳಿರ್ತಕ್ಕಂಥದ್ದು. ಓಕೆ, ನಾವು ಇದಕ್ಕೆ ಅನಾಲಜಿ ಅಂತ ಕರಿತಾ ಇದ್ದೀವಿ, ವರ್ಡ್ ಅನಾಲಜಿ ಅಂತ ಕರಿತಾ ಇದ್ದೀವಿ. ಅದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಅಂದರೆ ಇಲ್ಲಿ ಸಹ ಸಂಬಂಧದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ಏನಿದು ಸಹ ಸಂಬಂಧ ಅಂತಂದರೆ ನೋಡೋಣ, ಇಲ್ಲಿ ರೈತ ಹೊಲಕ್ಕೆ ಯಾವ ಥರ ಸಂಬಂಧ ಹೊಂದಿದಾನೋ ಅದೇ ಥರ ನಾವಿಕ ಅಂತಕ್ಕಂಥವನು ಯಾವುದಕ್ಕೆ ಸಂಬಂಧವನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದನ್ನ ಕೇಳಿರ್ತಕ್ಕಂಥದ್ದು. ಏನಿದೆ, ರೈತ ನೋಡ್ರಿ, ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ರೈತ ಹೊಲಕ್ಕೆ ಸಂಬಂಧ ಇದ್ದಾನೆ. ಹಾಗಾದ್ರೆ ನಾವಿಕ ಅಂತಕ್ಕಂಥವನು ಯಾವಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಯಾವುದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅದು ನಾವು ಇದಕ್ಕೆ ಆನ್ಸರ್ ಆಗ್ತಾ ಇದೆ. ಹಾಗಾದ್ರೆ ನೋಡೋಣ, ರೈಲು ಓಡಿಸೋರಿಗೆ ನಾವು ನಾವಿಕ ಅಂತ ಹೇಳೋದಿಲ್ಲ. ಓಕೆ, ಅಂಗಡಿಯಲ್ಲಿ ಇರೋರಿಗೆ ನಾವಿಕ ಅಂತ ಹೇಳೋದಿಲ್ಲ, ಆಸ್ಪತ್ರೆಯಲ್ಲಿ ಇರೋರಿಗೆ ನಾವಿಕ ಅಂತ ಹೇಳೋದಿಲ್ಲ. ಹಾಗಾದ್ರೆ ಹಡಗನ್ನು ಚಲಿಸುವವರು ಅಥವಾ ಹಡಗನ್ನ ಓಡಿಸುವವರಿಗೆ ನಾವೇನಂತ ಕರಿತಾ ಇದ್ದೀವಿ, ನಾವಿಕ ಅಂತ ಕರಿತಾ ಇದ್ದೀವಿ. ಓಕೆ, ರೈತ ಹೊಲದಲ್ಲಿ ಇದ್ರೆ ನಾವಿಕ ಅಂತಕ್ಕಂಥ ಎಲ್ಲಿರ್ತಾ ಇದ್ದಾನೆ, ಹಡಗಿನಲ್ಲಿ ಇರ್ತಾ ಇದ್ದಾನೆ. ಹಡಗು ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ನೋಡಿ, ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತದವೆ. ಓಕೆ, ಇದಕ್ಕೆ ಮತ್ತು ಮೊದಲು ಕೊಟ್ಟಿರ್ತಕ್ಕಂಥ ಶಬ್ದಗಳಿಗೆ ಏನು ಸಂಬಂಧ ಇರ್ತಾ ಇದೆನೋ ಅದೇ ಸಂಬಂಧವನ್ನು ನೀವು ನಂತರ ಬರುವಂಥ 2 ಶಬ್ದಗಳಿಗೆ ಹೋಲಿಕೆ ಮಾಡೋದನ್ನೇ ನಾವು ಹೋಲಿಕೆ ಅಥವಾ ಸಹ ಸಂಬಂಧ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಿದೆ ಇದಕ್ಕೆ, ನಾವಿಕ ಹಡಗಿಗೆ ರಿಲೇಟ್ ಆಗಿದ್ದಾನೆ. ಓಕೆ, ಹಡಗು ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ನೋಡೋಣ ಹಾಗಾದರೆ 2ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 2, ಗುಂಪಿಗೆ ಸೇರದ್ದನ್ನು ಗುರುತಿಸು ಅಂತ ಕೊಟ್ಟಿದ್ದಾರೆ. ಅಂದರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಆಡ್ ಒನ್ ಔಟ್, ಗುಂಪಿಗೆ ಯಾವುದು ಸೇರೋದಿಲ್ಲ ಅಂತ ಕೇಳಿದರೆ ಶಶಿ, ಭಾನು, ಚಂದ್ರ, ಸೋಮ. ಓಕೆ, ನೋಡ್ರಿ, ಇಲ್ಲಿ ಶಶಿ ಅಂತಂದರೆ ಚಂದ್ರನಿಗೆ ನಾವು ಶಶಿ ಅಂತ ಕರಿತಾ ಇದ್ದೀವಿ, ಚಂದ್ರ ಅಂತಾನೆ ಅರ್ಥ. ಇಲ್ಲಿ ಚಂದ್ರ ಅವರೇ ಕೊಟ್ಟಿದ್ದಾರೆ. ಸೋಮ ಅಂತಂದ್ರೂ ಕೂಡ ಇದು ಚಂದ್ರ ಅಂತ ಅರ್ಥ. ನೀವು ಸೋಮವಾರ ಅಂತಂದರೆ ಚಂದ್ರನ ವಾರ, ರವಿವಾರ ಅಂತಂದರೆ ಸೂರ್ಯನ ವಾರ. ಅದೇ ಥರ ಭಾನು ಅಂತಂದರೆ ಸೂರ್ಯ ಅಂತ ಅರ್ಥ, ಭಾನು ಅಂತಂದ್ರೆ ಸೂರ್ಯ ಅಂತ ಅರ್ಥ. ಇದು ಗೊತ್ತಿರಬೇಕು ನಿಮಗೆ. ರವಿವಾರ, ಭಾನುವಾರ. ಓಕೆ, ಆದಿತ್ಯವಾರ, ಆದಿತ್ಯ, ಭಾನು, ರವಿ ಅಂತಂದರೆ ಸೂರ್ಯ ಅಂತ ಅರ್ಥ. ಓಕೆ, ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ನಮಗೆ ಆಪ್ಷನ್ ಬಿ ಅಂತಕ್ಕಂಥದ್ದು ಗುಂಪಿಗೆ ಸೇರದೇ ಇರ್ತಕ್ಕಂಥದ್ದು. ಯಾಕಂದರೆ ACD ಯಲ್ಲಿ ಇರ್ತಕ್ಕಂಥದ್ದು ಶಶಿ, ಚಂದ್ರ, ಸೋಮ ಇವು 3 ಕೂಡ ಒಂದೇ ಮೀನಿಂಗನ್ನು ಕೊಡ್ತಾ ಇದೆ. ಚಂದ್ರನಿಗೆ ಇರುವಂಥ ಇನ್ನೊಂದು ಹೆಸರುಗಳು ಇವು. ಓಕೆ, ಬಟ್ ಭಾನು ಅಂತಂದರೆ ಸೂರ್ಯ ಆಗ್ತಾ ಇದ್ದಾನೆ, ಅದಕ್ಕೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ
ಆಗ್ತಾ ಇದೆ. ಇವುಗಳ ಮೀನಿಂಗ್ ಗೊತ್ತಿತ್ತು ಅಂದರೆ ನೀವು ಇಲ್ಲಿ ಈಸಿಯಾಗಿ ಆಡೋ ನೋಟ್ನ ಮಾಡ್ಬೋದಾಗಿದೆ. ರೈಟ್, ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 3. ಒಂದು ಗುಪ್ತ ಭಾಷೆಯಲ್ಲಿ SHOOT ಅನ್ನು UJQQV ಎಂದು ಕರೆದರೆ ಅದೇ ಭಾಷೆಯಲ್ಲಿ COAT ಅನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ನೋಡ್ರಿ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂತ ಹೇಳಿ ಏನು ಚಾಪ್ಟರ್ ಇದೆ ಅಲ್ವಾ, ಆ ಚಾಪ್ಟರ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ಇವುಗಳು ನಿಮಗೆ ಗೊತ್ತಾಗಬೇಕಾಗಿದ್ದಲ್ಲಿ ನೀವು ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಅಥವಾ ಆಫ್ಲೈನ್ ಕ್ಲಾಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪುಸ್ತಕಗಳನ್ನು ತೆಗೆದುಕೊಂಡು ಸ್ಟಡಿ ಮಾಡಿದ್ರೆ ಮಾತ್ರ ನಿಮಗೆ ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ನಾಲೆಜ್ ಬರ್ತಾ ಇದೆ. ಹೌದಾ? ಯಾಕಂತಂದರೆ 5ನೇ ತರಗತಿಯಲ್ಲಿ ಬರುವಂತಹ ಸೈನಿಕ ಶಾಲೆ, RMS ಶಾಲೆ ಹಾಗೂ ಕಿತ್ತೂರು ಶಾಲೆಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಇವಾಗಿದ್ದಾವೆ. ಓಕೆ, ಅವರು ಕೂಡ ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ನಿಮಗೆ 2 ರಿಂದ 3 ಪ್ರಶ್ನೆಗಳನ್ನು ಅಂದರೆ 6 ರಿಂದ 8 ಮಾರ್ಕ್ಸ್ಗಳನ್ನು ನಿಮಗೆ ಈ ಚಾಪ್ಟರ್ ಮೇಲೆ ಬರ್ತಾ ಇದೆ. ಓಕೆ, ಇದರಲ್ಲಿ ಹಲವು ವಿಧಗಳು ಬರ್ತಾ ಇದ್ದಾವೆ. ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ 5ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಶೇರ್ ಮಾಡಿರಿ. ಓಕೆ, ಅದೇ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರಲ್ವ ಅವ್ರಿಗೂ ಕೂಡ ಇದು ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಓಕೆ, PC PSI ಎಕ್ಸಾಮ್ಸ್ಗಳಿಗೂ ಕೂಡ ಇಂತಹ ಪ್ರಶ್ನೆಗಳನ್ನು ಕೂಡ ಕೇಳಿದ್ದನ್ನು ನಾವು ನೋಡಿದ್ದೀವಿ. ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ಇದ್ರ ಬಗ್ಗೆ ನಾಲೆಜ್ ಇತ್ತು ಅಂದರೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ನೋಡೋಣ. ಹಾಗಾದರೆ ಒಂದು ಗುಪ್ತ ಭಾಷೆಯಲ್ಲಿ SHOOT ಮೊದಲನೇ ಸಾರಿ ವಿಡಿಯೋ ನೋಡ್ತಾ ಇತ್ತು ಅಂತಂದರೆ ನಿಮಗೆ ಈ ಕ್ವಶನ್ಗಳು ಅರ್ಥ ಆಗೋದಿಲ್ಲ. ನೀವು ಅದನ್ನೇನು ಮಾಡಬೇಕು, ಪದೇ ಪದೇ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇದು ಈಸಿಯಾಗಿ ಅರ್ಥ ಆಗ್ತಾ ಇದೆ. ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ, SHOOT ಕೊಟ್ಟಿರ್ತಕ್ಕಂಥದನ್ನ ಫಸ್ಟ್ ನೀಟಾಗಿ ಬರ್ಕೊಂಡ್ಬಿಡೋಣ. SHOOT ಇದನ್ನ ಏನಂತೇಳಿ ಕೋಡ್ ಮಾಡಿದ್ದಾರೆ. ಓಕೆ, ನಾವು ಏನು ಮಾಡ್ತಾ ಇದೀವಿ, ಫಸ್ಟ್ ಅದ್ರ ಕೆಳಗಡೆನೆ ಬರ್ಕೊಳ್ತಾ ಇದ್ದೀನಿ. ಕೋಡ್ ಮಾಡಿರ್ತಕ್ಕಂಥದ್ದನ್ನ ಏನಂತೇಳಿ ಕೋಡ್ ಮಾಡಿದ್ದಾರೆ, UJQQV. ಹಾಗಾದರೆ ನೋಡ್ರಿ, ಇಲ್ಲಿ ಏನು ಕೋಡ್ ಮಾಡಿದ್ದಾರೆ ನಮಗೆ ಗೊತ್ತಾಗ್ತಾ ಇದೆ. STU ಅಂದರೆ ಒಂದು ವರ್ಡ್ ಮಿಸ್ ಆಗಿದೆ. ಇಲ್ಲಿ T ಅಂತಕ್ಕಂಥ ಒಂದು ವರ್ಡ್ ಮಿಸ್ ಆಗಿದೆ. ನೆಕ್ಸ್ಟ್ HIJ ಅಂದರೆ I ಅಂತಕ್ಕಂಥ ಒಂದು ವರ್ಡ್ ಮಿಸ್ ಆಗಿದೆ. ನೆಕ್ಸ್ಟ್ OPQ P ಅಂತಕ್ಕಂಥ ಒಂದು ವರ್ಡ್ ಮಿಸ್ ಆಗಿದೆ. ನೆಕ್ಸ್ಟ್ ಅದೇ ಥರ OPQ, ಅದೇ ಥರ TUV. ಹಾಗಾದರೆ ಇಲ್ಲಿ ಏನು ಮಾಡಿದ್ದಾರೆ, ಒಂದು ವರ್ಡನ್ನು ಮಿಸ್ ಮಾಡಿದ್ದಾರೆ, ಅಂದರೆ +2 ಮಾಡಿದ್ದಾರೆ ಅಂತ ಕರಿತಾ ಇದ್ದೀವಿ ನಾವು. ಎಲ್ಲದಕ್ಕೂ ಏನು ಮಾಡಿದ್ದಾರೆ, +2 ಮಾಡಿದ್ದಾರೆ. ಅದೇ ಥರ ನಮಗೆ ಏನನ್ನ ಕೇಳಿದರೆ COAT ಅಂತಕ್ಕಂಥದ್ದನ್ನು ನಾವು ಏನಂತ ಹೇಳಿ ಕೋಡ್ ಮಾಡ್ತಾ ಇದ್ದೀವಿ. COA ಮತ್ತು T ಇದನ್ನು ನಾವು ಏನಂತೇಳಿ ಕೋಡ್ ಮಾಡ್ಬೋದು. ಹಾಗಾದರೆ ಇದರ ಉತ್ತರ ಏನು ಬರ್ತಾ ಇದೆ, ಇಲ್ಲಿ ಏನು ಕೋಡ್ ಮಾಡಿದಾರಲ್ವಾ ನಾವು ಕೂಡ ಅದೇ ಥರ ಕೋಡ್ನ ಹಾಕಬೇಕು. ನೋಡೋಣ. ಹಾಗಾದರೆ ಅದೇ ಥರ ಕೋಡ್ ಹಾಕಿದರೆ ನಮಗೆ ಏನು ಬರ್ತಾ ಇದೆ, C. ಒಂದು ಲೆಟರ್ ಗ್ಯಾಪ್ ಮಾಡಿರಿ, C ಆದ ತಕ್ಷಣ ಬರೋದು D. ಹಾಗಾದರೆ ಆನ್ಸರ್ ನಮಗೆ E ಬರ್ತಾ ಇದೆ. ಓಕೆ, ನೆಕ್ಸ್ಟ್ OP ಆದ ತಕ್ಷಣ ನಮಗೆ Q ಬರ್ತಾ ಇದೆ. ಓಕೆನಾ? ರೈಟ್. ಅದೇ ನಂತರ ನೆಕ್ಸ್ಟು B ನ ಗ್ಯಾಪ್ ಮಾಡ್ರಿ, C ಬರ್ತಾ ಇದೆ. ನೆಕ್ಸ್ಟ್ T ಆದಮೇಲೆ U ನ ಗ್ಯಾಪ್ ಮಾಡ್ರಿ, V ಬರ್ತಾ ಇದೆ. ಹಾಗಾದರೆ ನಮಗೆ ಸರಿಯಾದಂಥ ಉತ್ತರ ಅಂತಕ್ಕಂಥದ್ದು EQCV ಅಂತಕ್ಕಂಥದ್ದು ಆಪ್ಷನ್ D ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ಇಂಥ ಪ್ರಶ್ನೆಗಳು ನಿಮಗೆ ಒಂದೇ ಸರಿಗೆ ಅರ್ಥ ಆಗೋದಿಲ್ಲ. ನೀವೇನು ಮಾಡಬೇಕು ಅಂತಂದರೆ ಇಂಗ್ಲೀಷ್ ಆಲ್ಫಾಬೆಟ್ಸ್ಗಳನ್ನು ನೀವು ಪರ್ಫೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಅವುಗಳಿಗೆ ಬರುವಂಥ ನಂಬರ್ಗಳು ಕೂಡ ನೀವು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಇಂತಹ ಕ್ವಶನ್ಗಳನ್ನು ಈಸಿಯಾಗಿ ಬರೀಬೋದು. ಓಕೆ, ಇದರ ಮೇಲೆ ನಿಮಗೆ ಬಹಳಷ್ಟು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ನಿಮಗೆ ಈಸಿ ಆಗ್ತಾ ಇದೆ. ಓಕೆ, ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 4. ಹುಲಿಯನ್ನು ಕುದುರೆಯೆಂದು, ಕುದುರೆಯನ್ನು ನಾಯಿಯೆಂದು, ನಾಯಿಯನ್ನು ಸಿಂಹವೆಂದು, ಸಿಂಹವನ್ನು ಮಂಗವೆಂದು ಕರೆದರೆ ಕಾಡಿನ ರಾಜ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತೇವೆ ಅಂತ ಕೇಳಿದರೆ, ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲ ಏನು ಇಂಪಾರ್ಟೆಂಟ್ ಅಲ್ಲ, ಬಹಳಷ್ಟು ಇಂಪಾರ್ಟೆಂಟ್. ಏನಂದರೆ ಕಾಡಿನ ರಾಜ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತೇವೆ. ಓಕೆ, ನೀವೇನು ಮಾಡಿಬಿಡ್ತೀರಿ, ಡೈರೆಕ್ಟಾಗಿ ಈಸಿಯಾಗಿ ಕಾಡಿನ ರಾಜ ಸಿಂಹ ಅಂತೇಳಿ ಸಿಂಹ ಆನ್ಸರ್ ಆಗ್ತಾ ಇದ್ದೀರಿ. ಓಕೆ, ಅದು ತಪ್ಪಾಗ್ತಾ ಇದೆ. ನೋಡೋಣ. ಹಾಗಾದರೆ ಹುಲಿ ಫಸ್ಟ್ ಕೊಟ್ಟಿರ್ತಕ್ಕಂಥ ಪ್ರಾಣಿಗಳನ್ನು ಬರ್ಕೊತಾ ಇದ್ದೀನಿ.
ಏನಿದೆ ಹುಲಿ. ಹುಲಿನ ಅವರು ಏನಂತೇಳಿ ಕರೆದಿದ್ದಾರೆ ಇಲ್ಲಿ ನಮಗೆ ಕುದುರೆ ಅಂತೇಳಿ ಕರೆದಿದ್ದಾರೆ. ಹುಲಿನ ಏನಂತೇಳಿ ಕರೆದಿದ್ದಾರೆ ಕುದುರೆ ಅಂತ ಕರೆದಿದ್ದಾರೆ. ಅದೇ ಥರ ಕುದುರೆಯನ್ನು ಏನಂತ ಕರೆದಿದ್ದಾರೆ ನಾಯಿ ಅಂತೇಳಿ ಕರೆದಿದ್ದಾರೆ. ಓಕೆ, ಕುದುರೆನ ಏನಂತ ಕರೀತಾ ಇದ್ದಾರೆ ನಾಯಿ ಅಂತ ಕರೀತಾ ಇದ್ದಾರೆ. ಓಕೆ, ನಾಯಿಯನ್ನು ಏನಂತ ಕರೀತಾ ಇದ್ದಾರೆ ಸಿಂಹ. ಓಕೆ, ನಾಯಿಯನ್ನು ಏನಂತ ಕರೀತಾ ಇದ್ದಾರೆ ನಮಗೆ ಸಿಂಹ ಅಂತ ಕರೀತಾ ಇದ್ದಾರೆ. ಓಕೆ, ಅದೇ ಥರ ಸಿಂಹವನ್ನು ನಾವು ಏನಂತ ಕರಿತಾ ಇದ್ದೀವಿ ಮಂಗ ಅಂತ ಹೇಳಿ ಕರಿತಾ ಇದ್ದೀವಿ. ಸಿಂಹವನ್ನು ನಾವು ಇಲ್ಲಿ ಮಂಗ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಹಾಗಾದರೆ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಅದನ್ನು ಅಬ್ಸರ್ವ್ ಮಾಡಿರಿ. ಕೇಳಿರ್ತಕ್ಕಂಥ ಪ್ರಶ್ನೆ ನಮಗೆ ಕಾಡಿನ ರಾಜ ಯಾರು ಅಂತ ಹೇಳಿ ಕೇಳಿದರೆ. ಓಕೆ, ಕಾಡಿನ ರಾಜ ನಮಗೆ ಗೊತ್ತಿದೆ. ಕಾಡಿನ ರಾಜ ಇವು ಏನು ಇದ್ದಂಥ ಹೆಸರುಗಳು. ಓಕೆ, ಅವರು ಕೋಡ್ ಮಾಡಿರ್ತಕ್ಕಂಥ ಹೆಸರುಗಳು. ಸಿಂಹ ಹುಲಿನ ಕುದುರೆ ಅಂತಿದ್ದಾರೆ, ಕುದುರೆನ ನಾಯಿ ಅಂತಿದ್ದಾರೆ, ನಾಯಿನ ಸಿಂಹ ಅಂತಿದ್ದಾರೆ. ನಾವು ಸಿಂಹ ಅಂತಂದರೆ ಅವ್ರು ಏನಂತಾರೆ ಮಂಗ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕಾಡಿನ ರಾಜ ಯಾರು ನಮಗೆ ಗೊತ್ತಿದೆ. ಕಾಡಿನ ರಾಜ ಯಾರು ಸಿಂಹ ಅಂತೇಳಿ. ಹೌದಾ, ಕಾಡಿನ ರಾಜ ಯಾರಿದೆ ಸಿಂಹ. ಬಟ್ ಸಿಂಹವನ್ನು ಅವರು ಏನಂತೇಳಿ ಕೋಡ್ ಕರಿತಾ ಇದ್ದಾರೆ, ಏನಂತ ಕೋಡ್ ಮಾಡಿದ್ದಾರೆ. ಓಕೆ, ಸಿಂಹವನ್ನು ಅವರು ಮಂಗ ಅಂತೇಳಿ ಕೋಡ್ ಮಾಡಿರೋದ್ರಿಂದ ಕಾಡಿನ ರಾಜ ಈ ಪ್ರಶ್ನೆ ಪ್ರಕಾರ ನಮಗೆ ಮಂಗ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಓಕೆ, ಸಿಂಹವನ್ನು ಮಂಗ. ಓಕೆ, ಕೊಟ್ಟಿರ್ತಕ್ಕಂಥದ್ರಲ್ಲಿ ಕೋತಿ, ಸಿಂಹ, ನಾಯಿ, ಕುದುರೆ ಅಂತ ಕೊಟ್ಟಿದ್ದಾರೆ. ಓಕೆ, ಮಂಗ ಮತ್ತು ಕೋತಿ ಎರಡು ಒಂದೇ ಆಗಿರೋದ್ರಿಂದ ಆಪ್ಷನ್ ಎ ಕೋತಿ ಅಥವಾ ಮಂಗ ಇದು ರೈಟ್ ಆನ್ಸರ್ ಆಗ್ತಾ ಇದೆ ನಮಗೆ. ಗೊತ್ತಾಯ್ತಾ? ಓಕೆ, ಈ ಥರ ನೀವು ಒರಿಜಿನಲ್ ಆನ್ಸರ್ನ ಹಾಕೋದಕ್ಕಿಂತ ಮೊದಲು ಅದಕ್ಕೆ ಏನಂತೇಳಿ ಕೋಡ್ ಮಾಡಿರ್ತಾರಲ್ವ, ಕೋಡ್ನ ನೀವು ಹಾಕಬೇಕಾಗ್ತಾ ಇದೆ. ಹಾಗಾದರೆ ಮಂಗ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ರೈಟ್. ನೆಕ್ಸ್ಟ್ ಅದೇ ಥರ ಪ್ರಶ್ನೆ ಸಂಖ್ಯೆ 5. ಓಕೆ, ನಿಮಗೆ ಪದೇ ಪದೇ ನಾವು ಎಲ್ಲ ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಇದ್ದೀವಿ, SGM ವಿದ್ಯಾಪೀಠ ಹಾಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಇವರಿಬ್ಬರ ಸಹಯೋಗದಲ್ಲಿ 6ರಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ, ಓಕೆ 6ರಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ನಿಮಗೆ JEE ನೀಟ್ ಮತ್ತು UPSCಗಳ ಬೇಸಿಕ್ ಫೌಂಡೇಶನ್ಗಳನ್ನು, ಓಕೆ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಆಗಿರ್ತಕ್ಕಂಥ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಏನು ಕರಿತಾ ಇದೀವಿ ಅಲ್ವಾ, ಆ ಸಬ್ಜೆಕ್ಟ್ಗಳ ಬೇಸಿಕ್ ಕ್ಲಾಸಸ್ಗಳನ್ನು ನಿಮಗೆ 6ನೇ ತರಗತಿಯಿಂದನೇ ಹಾಕ್ತಾ ಇದ್ದೀವಿ. ಓಕೆ, ಇದರ ಸಂಪೂರ್ಣ ಮಾಹಿತಿನೇ ನಿಮಗೆ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋನು ಕೂಡ ಇವತ್ತು ಅಪ್ಲೋಡ್ ಮಾಡಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀವಿ. ಏನಿದು JEE ಅಂದ್ರೇನು, ನೀಟ್ ಅಂದ್ರೇನು, UPSC ಅಂದ್ರೇನು, ಆ ಎಕ್ಸಾಮ್ಸ್ಗಳ ಬೇಸಿಕ್ ಕ್ಲಾಸ್ ನಾವು 6ನೇ ತರಗತಿಗೆ ಯಾವ ಥರ ಕೊಡ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮುಖಾಂತರ ನಿಮಗೆ ಕಳಿಸ್ಬೇಕು ಅಂತ ನಾವು ಇವತ್ತು ಆ ಪ್ರಯತ್ನನ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ 6ರಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಈ ನೀಟ್ ಎಕ್ಸಾಮ್ಸ್ಗಳು ಅಂತಂದರೆ ಮಕ್ಕಳು ಭಯ ಪಟ್ಕೊಂಡ್ಬಿಡ್ತಾರೆ. ಹೌದಾ, 10th ಎಕ್ಸಾಮ್ಸ್ ಆದ ತಕ್ಷಣ ಸೈನ್ಸ್ ಮಾಡಬೇಕು ಅಂತಂದರೆ ಮಕ್ಕಳಲ್ಲಿ ಭಯ ಇರ್ತಾ ಇದೆ. ಯಾಕಂದರೆ ಬಹಳಷ್ಟು ಟಫೆಸ್ಟ್ ಸಬ್ಜೆಕ್ಟ್ ಇರ್ತಾ ಇದ್ದಾವೆ, ಮ್ಯಾಥ್ಸ್ ಇರ್ತಾ ಇದೆ, ಫಿಸಿಕ್ಸ್ ಇರ್ತಾ ಇದೆ, ಕೆಮಿಸ್ಟ್ರಿ ಇರ್ತಾ ಇದೆ. ನಾವು ಆ ಎಕ್ಸಾಮ್ಸ್ಗಳನ್ನು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಭಯ. ಹೌದಾ, ಆ ಭಯ ಮಕ್ಕಳಲ್ಲಿ ಇರಬಾರ್ದು ಅಂಥೇಳಿ ನಿಮಗೆ 6ನೇ ತರಗತಿಯಿಂದನೇ ಅವುಗಳ ಬೇಸಿಕ್ ಫೌಂಡೇಶನ್ಗಳನ್ನು ಹಾಕಿಬಿಟ್ರೆ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ 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 ನಿಮಗೆ ಏನಾಗ್ತಾ ಇದೆ, ಒಂದು ಕಾನ್ಸೆಪ್ಟ್ ಅಂದರೆ ಫುಲ್ ಕ್ಲಿಯರ್ ಆಗ್ತಾ ಇದೆ. ನಾವು ಕೂಡ ಇದನ್ನು ಈಸಿಯಾಗಿ ಮಾಡ್ಬೋದಲ್ಲ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಈಸಿಯಾಗಿರಲಿ ಅಂಥೇಳಿ ಇದು 6ನೇ ತರಗತಿಯಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ ಈ ಬೇಸಿಕ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋನು ನಿಮಗೆ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ಓಕೆ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ವಿಡಿಯೋ ಕಡೆ ಹೋಗ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ಸಂಖ್ಯೆ 5. ಒಂದು ವೇಳೆ A2 B4 C6 ಆದರೆ APPLEಯನ್ನು ಏನೆಂದು ಬರೆಯುತ್ತೇವೆ? ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ. ಅವರು ಏನಂತ ಕರಿತಾ ಇದ್ದಾರೆ, 2 ಅಂತ ಕರಿತಾ ಇದ್ದಾರೆ. B ಏನಾಗ್ತಾ ಇದೆ, 4 ಆಗ್ತಾ ಇದೆ. C ಏನಾಗ್ತಾ ಇದೆ, 6 ಆಗ್ತಾ ಇದೆ. ಓಕೆ, ಹಾಗಾದರೆ ನಿಮಗೆ ಗೊತ್ತಿರಬೇಕು ಮೊದಲು. ಓಕೆ, A ಅಂತಂದರೆ 1 ಫಸ್ಟ್ ಬರ್ತಾ ಇದೆ ಅಲ್ವಾ, ಫಸ್ಟ್. B ಅಂತಂದರೆ 2 ಸೆಕೆಂಡ್ ಬರ್ತಾ ಇದೆ ಅಲ್ವಾ, ಇದು ಸೆಕೆಂಡ್. ನೆಕ್ಸ್ಟ್ ಅದೇ ಥರ C ಅಂತಂದರೆ ಇದು ಥರ್ಡ್ ಬರ್ತಾ ಇದೆ ಅಲ್ವಾ, ಇದು ಥರ್ಡ್. ಏನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಕೊಂತ ಹೋಗ್ರಿ. ಇಲ್ಲಿ ಎಗೆ ಇಂಟು 2ನ ಮಾಡಿದ್ದಾರೆ, ಇದಕ್ಕೂ ಇಂಟು 2ನ ಮಾಡಿದ್ದಾರೆ, ಇದಕ್ಕೂ ಇಂಟು 2 ಅಂದರೆ ಎಲ್ಲದಕ್ಕೂ ಏನು ಮಾಡಿದರೆ ಇಂಟು 2 ಮಾಡಿ ಅವುಗಳ ನಂಬರ್ಗಳನ್ನು ಬರಿತಾ ಹೋಗ್ತಾ ಇದ್ದಾರೆ. 2, 4, 6, 8, 10, 12, 14. ಅದೇ ಥರ ನಮಗೆ ಅವರು ಕೊಟ್ಟಿರ್ತಕ್ಕಂಥದ್ದು APPLEಯನ್ನು ನಾವು ಏನಂತೇಳಿ ಬರಿತಾ ಇದ್ದೀವಿ. ಹಾಗಾದರೆ
ಹಾಗಾದರೆ APPಯಲ್ಲಿ ಬರಿಬೇಕಾಗಿತ್ತು ಅಂದರೆ ಮೊದಲು ನಿಮಗೆ ಇವುಗಳ ನಂಬರ್ ನೆನಪಿರಬೇಕು. ಯಾವ ಥರ ನೆನಪಿಟ್ಕೋಬೇಕು? ಈ ಜ್ಯೋತಿ ಅಂತಕ್ಕಂಥದ್ದು, ಈ ಜ್ಯೋತಿ, ಇ ಅಂತಂದರೆ 5, ಜೆ ಅಂತಂದರೆ 10, ಓ ಅಂತಂದರೆ 15, ಟಿ ಅಂತಂದರೆ 20, ವೈ ಅಂತಂದರೆ 25. ಈ ನಂಬರ್ಗಳು ನಿಮಗೆ ಗೊತ್ತಿತ್ತು ಅಂತಂದರೆ ಈ ನಂಬರ್ಸ್ಗಳನ್ನ ಈಸಿಯಾಗಿ ನೆನಪಿಟ್ಕೋಬೋದು. ಯಾವ ಥರ? ಎ ಅಂತಂದರೆ ಅವರೇ ಹೇಳಿದ್ದಾರೆ, ಎ ಅಂತಂದರೆ ಎಷ್ಟು ಅಂತ ಹೇಳಿದರೆ 2, ಅಂದರೆ ಎ ಅಂದರೆ 1, ಅದಕ್ಕೆ ಇಂಟು 2 ಮಾಡಿದರೆ ನಮಗೆ ಆನ್ಸರ್ ಬರ್ತಾ ಇದೆ 2 ಅಂತಕ್ಕಂಥದ್ದು. ನೆಕ್ಸ್ಟ್ ಪಿ, ಓ ಪಿ, ಓ ಆದ ತಕ್ಷಣ ಪಿ ಬರ್ತಾ ಇದೆ. ಓ ನಂಬರ್ ನಮಗೆ ಗೊತ್ತಿದೆ 15, ಪಿದು 16 ಆಗ್ತಾ ಇದೆ. 16 ಇಂಟು 2, 16 32. ಪಿದು ನೋಡ್ರಿ 16 ಇಂಟು 2, 16 32. ಓಕೆ, ಎಲ್, ಐ ಜೆ ಕೆ ಎಲ್, ಜೆ ಆದ ತಕ್ಷಣ ಕೆ, ಕೆ ಆದ ತಕ್ಷಣ ಎಲ್, ಜೆ ಆದ ತಕ್ಷಣ 10 ಇದೆ, 11 12. ಹಾಗಾದರೆ ಎಲ್ಲ ನಂಬರ್ ಎಷ್ಟಾಯ್ತು ನಮಗೆ? 12 ಇಂಟು 2, 12 24. ಅದೇ ಥರ ಈ ನಂಬರ್ ನಮಗೆ ಗೊತ್ತಿದೆ 5, 5 ಇಂಟು 2 ಅಂತಂದರೆ 10 ಆಗ್ತಾ ಇದೆ. ಹಾಗಾದರೆ APPಯಲ್ಲಿ ನಾವು ಯಾವ ಥರ ಬರೆಯುತ್ತೇವೆ ಅಂತಂದರೆ 2 3 2 3 2 2 4 1 0. ಹಾಗಾದರೆ ಇದೇ ಅದರ ಕೋಡ್ ಆಗಿದೆ. 2 3 2 3 2 2 4 1 0. ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ 2 3 2 3 2 2 4 1 2 ಕೊಟ್ಟಿದ್ದಾರೆ. ಆಪ್ಷನ್ ಎ ಹೋಯಿತು. 4 1 0 ಇದೆ. 2 3 2 3 2 2 4 1 0. ಆಪ್ಷನ್ ಬಿ ಇದು ಸರಿಯಾದಂಥ ಆನ್ಸರ್ ಆಗ್ತಾ ಇದೆ. ಓಕೆನಾ? ಈ ಥರ ನೀವು ಈ ಜ್ಯೋತಿ ಅಂತಕ್ಕಂಥ ಫಾರ್ಮುಲನ್ನು ನೆನಪಿಟ್ಕೊಂಡ್ರಿ ಅಂದರೆ ಈಸಿಯಾಗಿ ನೆನಪಾಗ್ತಾ ಇದೆ. ಇಲ್ಲಿ ನೀಟಾಗಿ ಇನ್ನೊಂದು ಸರಿ ಬರಿತಾ ಇದೆ ನೋಡ್ರಿ. ಈ ಜ್ಯೋತಿ, ಟಿ ವೈ ಬರಿಬೇಕು, ಮತ್ತು ಟಿ ಐ ಬರಿಬಾರ್ದು. ಓಕೆ, ಇ ಅಂತಂದರೆ 5, ಜೆ ಅಂತಂದರೆ 10, ಓ ಅಂತಂದರೆ 15, ಟಿ ಅಂತಂದರೆ 20, ವೈ ಅಂತಂದರೆ 25. ಈ ನಂಬರ್ಸ್ಗಳು ಗೊತ್ತಿದ್ರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಈಸಿಯಾಗಿ ಬರ್ತಾ ಇದೆ. ರೈಟ್, ಹಾಗಾದರೆ ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 6. ಪ್ಲಸ್ ಎಂದರೆ ಇಂಟು, ಇಂಟು ಎಂದರೆ ಡಿವೈಡ್, ಡಿವೈಡ್ ಎಂದರೆ ಮೈನಸ್, ಮೈನಸ್ ಎಂದರೆ ಪ್ಲಸ್. ಹಾಗಾದರೆ 2 - 8 ಇಂಟು 2 ಪ್ಲಸ್ 6 ಡಿವೈಡೆಡ್ ಬೈ 7. ಇದನ್ನು ನಾವು ಯಾವ ಥರ ಸೊಲ್ಯೂಷನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ ನೋಡ್ಕೋರಿ. ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ, ನಮಗೆ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ ಅಂದರೆ ಇಂಟು ಅಂತೆ. ಹಾಗಾದರೆ ಇದನ್ನು ನಾನು ಆ ಪ್ರಕಾರ ಅಂದರೆ ಅವರು ಬರೆದಿರ್ತಕ್ಕಂಥ ಪ್ರಕಾರ ಅವರು ಚಿಹ್ನೆಗಳನ್ನು ಯಾವ ಥರ ಚೇಂಜ್ ಮಾಡಿದರೆ ಆ ಥರ ನಾನು ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. 2 ಮೈನಸ್ ಅಂತಂದರೆ ಏನು ಹೇಳಿದರೆ? ಮೈನಸ್ ಅಂದರೆ ಪ್ಲಸ್ ಅಂತ ಹೇಳಿದರೆ ಮೈನಸ್ ಇರೋ ಜಾಗದಲ್ಲಿ ನಾನು ಪ್ಲಸ್ ಆಗ್ತಾ ಇದ್ದೀನಿ. ಸಂಖ್ಯೆಗಳನ್ನು ಏನು ಚೇಂಜ್ ಮಾಡಿಲ್ಲ, ಅದು ಸಂಖ್ಯೆನ ಆಸ್ ಇಟ್ ಇಸ್ ಬರಿತಾ ಇದ್ದೀನಿ. ನೆಕ್ಸ್ಟ್ ಇಂಟು ಎಂದರೆ ಡಿವೈಡ್, ಇಂಟು ಎಂದರೆ ಏನಂತ? ಡಿವೈಡ್ ಅಂತ, ಡಿವೈಡೆಡ್ ಬೈ 2. ನೆಕ್ಸ್ಟ್ ಅದೇ ಥರ ಪ್ಲಸ್, ಪ್ಲಸ್ ಅಂದರೆ ಏನಂತ ಹೇಳಿದರೆ ಇಂಟು 6. ಡಿವೈಡ್ ಎಂದರೆ ಮೈನಸ್, ಡಿವೈಡ್ ಅಂದರೆ -7. ಹಾಗಾದರೆ ಇದನ್ನು ನಾವು ಸರಳೀಕರಣ ಮಾಡಿದಾಗ ಬೋರ್ಡ್ ಮಾಸ್ ಪ್ರಕಾರ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಹೇಳಿದ್ದೀನಿ. ಬೋರ್ಡ್ ಮಾಸ್ ಪ್ರಕಾರ ನೀವು ಇದನ್ನು ಸೊಲ್ಯೂಷನ್ ಮಾಡಿದರೆ ನಿಮಗೆ ಆನ್ಸರ್ ಏನು ಬರ್ತಾ ಇದೆ ಅಂತ ಕೇಳಿದ್ದಾರೆ. ನೋಡೋಣ. ಹಾಗಾದರೆ ಫಸ್ಟ್ ನಾವು ಬೋರ್ಡ್ ಮಾಸ್ ಪ್ರಕಾರ ಡಿವೈಡ್ನ ಮಾಡಬೇಕು. 2 ಪ್ಲಸ್ 2 1 2 2 4 8, 4 ಇಂಟು 6 -7. ನೆಕ್ಸ್ಟು ಇಂಟು ಮಾಡಬೇಕು. 2 ಪ್ಲಸ್ 6 4 24 -7. ನೆಕ್ಸ್ಟ್ ಪ್ಲಸ್ನ ಮಾಡಬೇಕು. 24 ಪ್ಲಸ್ 6 27 -7. ಹಾಗಾದರೆ 26ರಲ್ಲಿ 7 ಹೋದರೆ 19 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಸರಿಯಾದಂಥ ಉತ್ತರ ನಮಗೆ 19. ಆಪ್ಷನ್ ಡಿ 19 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ? ಗೊತ್ತಾಯ್ತಲ್ವಾ? ರೈಟ್. ಅದೇ ಥರ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 7. ಶಬ್ದಕೋಶದ ಪ್ರಕಾರ ಜೋಡಿಸು. ನಿಮಗೇನು ಡಿಕ್ಷನರಿಗಳನ್ನು ಕೊಟ್ಟಿರ್ತಾರಲ್ವಾ, ನೀವು ಆ ಡಿಕ್ಷನರಿಗಳ ಪ್ರಕಾರ ಏನು ಮಾಡಬೇಕು? ಜೋಡಿಸ್ತಾ ಹೋಗಬೇಕು. ಯಾವ ಥರ ನಾವು ಡಿಕ್ಷನರಿ ಪ್ರಕಾರ ಜೋಡಿಸ್ತಾ ಇದ್ದೀವಿ? ಡಿಕ್ಷನರಿ ಒಳಗಡೆ ನೀವು ವರ್ಡ್ಸ್ನ ತೆಗೆದು ನೋಡ್ಬೋದು. ನಾನೀಗ ಜೋಡಿಸ್ತೀನಲ್ಲ, ಅದೇ ಥರ ನಿಮಗೆ ಜೋಡಣೆಯನ್ನು ಕೊಟ್ಟಿರ್ತಾರೆ. ಹಾಗಾದರೆ ಫಸ್ಟ್ ಕೊಟ್ಟಿರ್ತಕ್ಕಂಥ ಲೆಟರ್ಸ್ಗಳನ್ನು ನಾನು ಹಾರಿಜೆಂಟಲ್ ಆಗಿ ಬರ್ಕೊಳ್ತಾ ಇದ್ದೀನಿ. ಸಿ ಎ ಕೆ ಇ. ನೆಕ್ಸ್ಟ್ ಸಿ ಎ ಜಿ ಇ. ನೆಕ್ಸ್ಟ್ ಸಿ ಎ ಬಿ. ನೆಕ್ಸ್ಟ್ ಸಿ ಎ ವಿ
ಈಗ ಇದನ್ನು ಏನು ಮಾಡಬೇಕು, ನಾನು ಡಿಕ್ಷನರಿ ಪ್ರಕಾರ ಜೋಡಣೆ ಮಾಡಬೇಕು, ಡಿಕ್ಷನರಿ ವೈಸ್ ನಾನು ಇದನ್ನು ಜೋಡಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಮಗೆ CA ಎಲ್ಲದ ಕಡೆ ಕಾಮನ್ ಇರೋದ್ರಿಂದ CAಯನ್ನು ತೆಗೆದು ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಕೊತ ಬನ್ನಿ, ಇಲ್ಲಿ ಓಕೆ ಏನು ಕೊಟ್ಟಿದ್ದಾರೆ, KGBV ಫಸ್ಟ್ ಯಾವ್ದು ಬರುತ್ತೆ ನಮಗೆ ನೋಡ್ತಾ ಹೋದರೆ KGBV ಆಲ್ಫಾಬೆಟ್ಸಲ್ಲಿ ಫಸ್ಟು B ಆದಮೇಲೆ ನೆಕ್ಸ್ಟ್ CDEFG ಬರುತ್ತೆ, ಆಮೇಲೆ JK, ಆಮೇಲೆ V ಅಂತಕ್ಕಂಥದ್ದು ಲಾಸ್ಟ್ ಬರ್ತಾ ಇದೆ. ಹಾಗಾದರೆ B ಅಂತಕ್ಕಂಥದ್ದು ಫಸ್ಟ್ ಬರ್ತಾ ಇದೆ ಅಲ್ವಾ? ಹಾಗಾದರೆ ಈ ಇಡೀ ವರ್ಡನ್ನು ನಾವು ಫಸ್ಟ್ ಬರಿಬೇಕು. ಫಸ್ಟ್ ಇರ್ತಕ್ಕಂಥದ್ದು ಯಾವುದಿದೆ ಇಲ್ಲಿ, C ಅಂತಕ್ಕಂಥದ್ದು ಫಸ್ಟ್ ಬರ್ತಾ ಇದೆ, ಇದು ಫಸ್ಟ್ ಆಯಿತು. CAB ಅಂತಕ್ಕಂಥದ್ದು ಫಸ್ಟ್ ಆಯಿತು. ನೆಕ್ಸ್ಟ್ ಅದೇ ಥರ B ಮುಗಿದ ಮೇಲೆ BCDEFG ಅಂತಕ್ಕಂಥದ್ದು ಸೆಕೆಂಡ್ ಬರ್ತಾ ಇದೆ. ಹಾಗಾದರೆ ಇಡೀ ವರ್ಡ್ ಏನಿದೆ CAGE ಅಂತಕ್ಕಂಥದ್ದು B. ಓಕೆ, CAGE ಇದು ಸೆಕೆಂಡ್ ವರ್ಡ್ ಆಯಿತು, ಸೆಕೆಂಡ್ ವರ್ಡ್ ಇದು ಬರ್ತಾ ಇದೆ. ನೆಕ್ಸ್ಟ್ ಅದೇ ಥರ ಥರ್ಡ್ ವರ್ಡ್ ನೋಡ್ರಿ, ಥರ್ಡ್ ವರ್ಡ್ ಏನಿದೆ KIJKLMNOPQRSTUV ಅಂತಕ್ಕಂಥದ್ದು ಲಾಸ್ಟ್ ಬರ್ತಾ ಇದೆ. ಹಾಗಾದರೆ K ಅಂತಕ್ಕಂಥದ್ದು ಥರ್ಡ್ ಬರ್ತಾ ಇದೆ, ಇದು ಥರ್ಡ್ ಲೆಟರ್ ಆಗ್ತಾ ಇದೆ, CBA ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ನಮಗೆ ಲಾಸ್ಟ್ ವರ್ಡ್ ಯಾವುದಿದೆ, V ಅಂತಕ್ಕಂಥದ್ದು, CAVE ಅಂತಕ್ಕಂಥದ್ದು ಇದು ಲಾಸ್ಟ್ ವರ್ಡ್ ಆಗ್ತಾ ಇದೆ. ಫೋರ್ತ್ ವರ್ಡ್ CAVE. ಓಕೆ, ಆಪ್ಷನ್ D. ಓಕೆ, ಹಾಗಾದರೆ ನೋಡೋಣ ಕೊಟ್ಟಿರ್ತಕ್ಕಂಥ ಆನ್ಸರ್ ನಾವು ಇದನ್ನು ಜೋಡಿಸಿದ್ವಿ. ನೀವು ಬೇಕಾದರೆ ಡಿಕ್ಷನರಿನ ತೆಗೆದು ನೋಡಿದ್ರೆ, ಇಂಗ್ಲೀಷ್ ಡಿಕ್ಷನರಿನ ನೀವು ತೆಗೆದು ನೋಡ್ರಿ, ನಿಮಗೆ ಇದೇ ಥರ ಜೋಡಣೆ ಕೊಟ್ಟಿರ್ತಾರೆ. ಫಸ್ಟು ನಿಮಗೆ ಲೆಟರ್ ಹುಡುಕ್ಬೇಕಾದ್ರೆ ನಿಮಗೆ ಡಿಕ್ಷನರಿ ಒಳಗಡೆ ಫಸ್ಟ್ ನಿಮಗೆ ಕ್ಯಾಬ್ ಅಂತ ಸಿಗುತ್ತೆ, ಆಮೇಲೆ ನಿಮಗೆ CAGE ಅಂತ ಸಿಗುತ್ತೆ, ಆಮೇಲೆ CAKE ಅಂತ ಸಿಗುತ್ತೆ, ಆಮೇಲೆ CAVE ಅಂತ ಸಿಗುತ್ತೆ. ಇದನ್ನು ನಾವು ಶಬ್ದಕೋಶದ ಪ್ರಕಾರ ಜೋಡಣೆ ಮಾಡುವುದು ಡಿಕ್ಷನರಿ ಆರ್ಡರ್ ಅಂತ ಕರಿತಾ ಇದ್ದೀವಿ. ಓಕೆ, ಡಿಕ್ಷನರಿ ವೈಸ್ ನಾವು ಜೋಡಣೆ ಮಾಡೋದಕ್ಕೆ ಇದನ್ನು ಶಬ್ದಕೋಶದ ಪ್ರಕಾರ ಜೋಡಣೆ ಅಂತ ಕರಿತಾ ಇದ್ದೀವಿ. ನೋಡೋಣ ಹಾಗಾದರೆ CBAD ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದಿದೆ, CBAD ಆಪ್ಷನ್ ಸಿನೇ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ನಂಗೆ ಗೊತ್ತಾಯ್ತಲ್ವಾ? ರೈಟ್. ನೆಕ್ಸ್ಟ್ ನೀವು ಇದೇ ಥರ ನೀವು ಒಂದೊಂದನ್ನೇ ಕರೆಕ್ಟಾಗಿ ನೀಟಾಗಿ ಈ ಥರ ಬರ್ಕೊಂಡು ಲೆಟರ್ಸ್ಗಳನ್ನು ಕ್ಯಾನ್ಸಲ್ ಮಾಡಿ ಯಾವ ಥರ ಬರುತ್ತೆ ಅಂತ ಜೋಡಣೆ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಬರ್ತಾ ಇದೆ. ರೈಟ್, ಅದೇ ಥರ ನೋಡೋಣ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8. ರಮೇಶನು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಅಲ್ಲಿಂದ 90 ಡಿಗ್ರಿ ಬಲಕ್ಕೆ ತಿರುಗಿದರೆ ಈಗ ಅವನು ಯಾವ ದಿಕ್ಕಿನಲ್ಲಿದ್ದಾನೆ? ದಿಕ್ಕಿನ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ, ದಿಕ್ಕುಗಳು ಅಂತಕ್ಕಂಥ ಒಂದು ಚಾಪ್ಟರ್ ಇದೆ, ಅದರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ನಿಮಗೆ ಗೊತ್ತಿರಬೇಕು ದಿಕ್ಕುಗಳನ್ನು ನಾವು ಯಾವ ಥರ ಬರಿತಾ ಇದ್ದೀವಿ. ನೆನಪಿಟ್ಕೋರಿ, ಒಂದು ನಿಮಗೆ ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಮುಖ್ಯ ದಿಕ್ಕು ಮತ್ತು ಉಪದಿಕ್ಕುಗಳು ಅಂತ ಬರ್ತಾ ಇದ್ದಾವೆ. ಓಕೆ, ಇದರಲ್ಲಿ ನಾವು ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದೇ ಚಾಪ್ಟರ್ ಮೇಲೆ ನಿಮಗೆ ಬಹಳಷ್ಟು ವಿಡಿಯೋಗಳು ಕೂಡ ಸಿಗ್ತಾ ಇದ್ದಾವೆ. ನಿಮಗೆ ಇನ್ಮೇಲೆ ಪದೇ ಪದೇ ಇಂತಹ ಚಾಪ್ಟರ್ಗಳ ಮೇಲೆ ನಿಮಗೆ ವಿಡಿಯೋಗಳನ್ನು ಮಾಡಿದಾಗ ನಿಮಗೂ ಕೂಡ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಬಹಳಷ್ಟು ಈಸಿ ಇದೆ ಅಲ್ವಾ? ನಾವು ಕೂಡ ಎಕ್ಸಾಮ್ಸ್ಗಳನ್ನು ಬರಿಬೋದು, ಯಾವುದೇ ತೊಂದರೆ ಇಲ್ಲದೆ ನಾವು ಕೂಡ ಎಕ್ಸಾಮ್ಸ್ನ ಈಸಿಯಾಗಿ ಬರಿಬೋದು ಅಂಥೇಳಿ ನೋಡೋಣ. ಹಾಗಾದರೆ ಒಂದು ನೆನಪಿಟ್ಕೋರಿ, ಏನಪ್ಪ ಅಂತಂದರೆ ಊ ಆದ ನೈಪವ ಅಂಥೇಳಿ. ಓಕೆ, ಊ ಆದ ನೈಪವ ಅಂಥೇಳಿ ನೀವು ಈ ದಿಕ್ಕುಗಳನ್ನು ನೆನಪಿಟ್ಕೊಂಡ್ರೆ ಉತ್ತರ ಅಂತಕ್ಕಂಥದ್ದು ಯಾವಾಗಲೂ ಇಲ್ಲಿ ಇರ್ತಾ ಇದೆ. ಓಕೆ, ನೆಕ್ಸ್ಟ್ ಈಶಾನ್ಯ, ಉತ್ತರ ಈಶಾನ್ಯ, ಪೂರ್ವ ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ ಅಂತಕ್ಕಂಥದ್ದು. ಈ ದಿಕ್ಕುಗಳನ್ನು ನೀವು ನೆನಪಿಟ್ಕೊಂಡ್ರಿ ಅಂದರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಯಾವ ಥರ ಅಂತಂದರೆ ನೋಡ್ಕೊ ಹೋಗೋಣ ಇಲ್ಲಿ. ಅಥವಾ ಮುಖ್ಯ ದಿಕ್ಕುಗಳನ್ನು ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ ಅಂತೇಳಿ ಏನು ಕರಿತಾ ಇದ್ದೀವಲ್ವ, ಇವುಗಳನ್ನು ನಾವು ಮುಖ್ಯ ದಿಕ್ಕುಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದೇ ಥರ ಉಪ ದಿಕ್ಕುಗಳನ್ನು ಯಾವ ಥರ ನೆನಪಿಟ್ಕೋಬೇಕು ಅಂತಂದರೆ ಒಂದು ಫನ್ನಿ ಮೂಮೆಂಟ್ ಹೋದ ವರ್ಷ ನಮ್ಮ ಸ್ಟೂಡೆಂಟ್ ಹೇಳಿಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ವಾವ್, ಈ ಆಂಟಿ ನೈಸ್. ಓಕೆ, ವಾವ್ ಅಂತಂದರೆ ವಾಯುವ್ಯ, ಈಶಾನ್ಯ, ಆ ಅಂತಂದರೆ ಆಂಟಿ ಅಂದರೆ ಆಗ್ನೇಯ, ನೈಋತ್ಯ ಅಂತಂದರೆ ನೈಸ್ ಅಂತಕ್ಕಂಥದ್ದು. ವಾವ್, ಈ ಆಂಟಿ ನೈಸ್ ಅಂತೇಳಿ ಈ ಥರ ಕೂಡ ನೀವು ಸಿಂಪಲ್ ಆಗಿ ಒಂದು ಹಾಸ್ಯ ಚಟುವಟಿಕೆ ಪ್ರಕಾರ ನೀವು ಈ ದಿಕ್ಕುಗಳನ್ನು ನೆನಪಿಟ್ಕೋಬಹುದು. ರೈಟ್, ಹಾಗಾದರೆ ಪ್ರಶ್ನೆ ಕಡೆ ಬರೋಣ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ
ಪ್ರಶ್ನೆ ಕೊಟ್ಟಿದ್ದಾರೆ ನಮಗೆ, ರಮೇಶನು ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಪೂರ್ವ ಎಲ್ಲಿದೆ? ಅವನು ಈಗ ರಮೇಶನು ಯಾವ ಕಡೆ ನಿಂತಿದ್ದಾನೆ? ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ರಮೇಶನು ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ರಮೇಶನು ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಅಲ್ಲಿಂದ ಅವನು 90 ಡಿಗ್ರಿ ಬಲಕ್ಕೆ. ಬಲಕ್ಕೆ ಅಂತಂದ್ರೆ ನಿಮಗೆ ಗಡಿಯಾರದ ದಿಕ್ಕು. ಗಡಿಯಾರ ಯಾವ ಕಡೆ ತಿರುಗ್ತಾ ಇದೆ ಅಲ್ವಾ, ಗಡಿಯಾರದ ದಿಕ್ಕಿಗೆ ನಾವು ಬಲಕ್ಕೆ ಅಂತ ಕರಿತಾ ಇದ್ದೀವಿ. ಒಂದು ನಿಮಗೆ ಗೊತ್ತಿರಲಿ, ಒಂದು ಮುಖ್ಯ ದಿಕ್ಕಿನಿಂದ ಇನ್ನೊಂದು ಮುಖ್ಯ ದಿಕ್ಕಿಗೆ 90 ಡಿಗ್ರಿ ಇರ್ತಾ ಇದೆ. ಓಕೆ, ಅದೇ ಥರ ಒಂದು ಮುಖ್ಯ ದಿಕ್ಕಿನಿಂದ ಒಂದು ಪೂರ್ವ ದಿಕ್ಕಿಗೆ ಇಲ್ಲಿಗೆ ಅದರ ಪಕ್ಕದಲ್ಲಿರುವಂಥ ಮುಖ್ಯ ದಿಕ್ಕಿಗೆ 90 ಡಿಗ್ರಿ. ನೆಕ್ಸ್ಟ್ ಅದೇ ಥರ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಉಪ ದಿಕ್ಕಿಗೆ ನಿಮಗೆ 45 ಡಿಗ್ರಿ ಇರ್ತಾ ಇದೆ. ಓಕೆ, ಬಲಕ್ಕೆ ಅಂತಂದರೆ ಗಡಿಯಾರದ ದಿಕ್ಕಿಗೆ ನಾವು ಬಲಕ್ಕೆ ಅಂತ ಕರಿತಾ ಇದ್ದೀವಿ. ಗಡಿಯಾರದ ವಿರುದ್ಧ ದಿಕ್ಕು ನಮಗೆ ಎಡಕ್ಕೆ ಆಗಿರುತ್ತೆ. ಓಕೆನಾ, ರೈಟ್. ಅದೇ ಥರ ಈಗ ಏನು ಕೊಟ್ಟಿದ್ದಾರೆ ನೋಡ್ರಿ, ಅವನು ಅಲ್ಲಿಂದ 90 ಡಿಗ್ರಿ ಬಲಕ್ಕೆ ತಿರುಗಿದರೆ. ಪೂರ್ವಕ್ಕೆ ಇಲ್ಲಿ ಈಗ ರಮೇಶ್ ನಿಂತಿದ್ದಾನೆ, ಇಲ್ಲಿ ಆಲ್ರೆಡಿ ಅವನು ಇಲ್ಲಿಂದ ಅವನು 90 ಡಿಗ್ರಿ ಬಲಕ್ಕೆ ತಿರುಗ್ತಾ ಇದ್ದಾನೆ ಅಂತಂದರೆ ಪೂರ್ವದಿಂದ ಡೈರೆಕ್ಟಾಗಿ ಅವನು ಎಲ್ಲಿಗೆ ಬಂದ? ದಕ್ಷಿಣಕ್ಕೆ ಬಂದ. ಓಕೆ, ಅವನೀಗ ಯಾವ ದಿಕ್ಕಿನಲ್ಲಿದ್ದಾನೆ ಅಂತಂದರೆ ದಕ್ಷಿಣ ದಿಕ್ಕಿನಲ್ಲಿದ್ದಾನೆ. ದಕ್ಷಿಣ ದಿಕ್ಕಿನಲ್ಲಿ ಅವನು ನಿಂತಿದ್ದಾನೆ. ಈಗ ಅವನು ಯಾವ ದಿಕ್ಕಿನಲ್ಲಿದ್ದಾನೆ? ದಕ್ಷಿಣ ದಿಕ್ಕಿನಲ್ಲಿ ಅವನು ನಿಂತಿದ್ದಾನೆ. 90 ಡಿಗ್ರಿ ಅಂತಂದರೆ ಪೂರ್ವದಿಂದ ದಕ್ಷಿಣಕ್ಕೆ ಬಂದ. ಬಲಗಡೆ ಅಂತಂದರೆ, ಒಂದು ವೇಳೆ ಎಡಗಡೆ ಅಂತ ಕೇಳಿದ್ರೆ ಉತ್ತರಕ್ಕೆ ಹೋಗ್ತಾ ಇದ್ದ. ಬಲಗಡೆ ಅಂತಂದರೆ ಗಡಿಯಾರದ ದಿಕ್ಕಿಗೆ ನಾವು ಅದನ್ನು ಬಲಗಡೆ ಅಂತ ಕರಿತಾ ಇದ್ದೀವಿ. ಓಕೆ, ಅವನಿಗೆ ಯಾವ ದಿಕ್ಕಿನಲ್ಲಿದ್ದಾನೆ? ದಕ್ಷಿಣ ಅಂತಕ್ಕಂಥದ್ದು ಆಪ್ಷನ್ ಸಿ ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ರೈಟ್. ನೆಕ್ಸ್ಟ್ ಅದೇ ಥರ ನೋಡೋಣ. ಪ್ರಶ್ನೆ ಸಂಖ್ಯೆ 9. ಓಕೆ, 2023 ಮತ್ತು 24ನೇ ಸಾಲಿನಲ್ಲಿ ಪರೀಕ್ಷೆ ಬರೆದು 2024 ಮತ್ತು 25ನೇ ಸಾಲಿನಲ್ಲಿ ಸೈನಿಕ ಶಾಲೆಗೆ ಆಯ್ಕೆಯಾದಂಥ, ಅಂದರೆ ನಮ್ಮ ಶಾಲೆಯಿಂದ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಸೈನಿಕ ಶಾಲೆಗೆ ಆಯ್ಕೆಯಾದಂಥ ಸೈನಿಕ ಟಾಪರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಈ 6 ಮಕ್ಕಳಿಗೂ ಕೂಡ, ಓಕೆ, 7 ಮಕ್ಕಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ, ಒಟ್ಟು 266 ಅಂಕಗಳನ್ನು ಪಡೆದು ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ಸಲ್ಲಿ ಓಕೆ ಸೈನಿಕ ಶಾಲೆಗೆ ಆಯ್ಕೆಯಾದಂಥ ಸಮರ್ಥ್ ಎಂಬ ಹುಡುಗ ಇದೇ ರಾಂಪುರದಲ್ಲಿನೇ ಓದುತ್ತಿರುವಂಥ ಹುಡುಗ. ಇವನು ಕೂಡ 266 ಅಂಕಗಳನ್ನು ತೆಗೆದುಕೊಂಡು ಸೈನಿಕ, ನವೋದಯ, ಮುರಾರ್ಜಿ ಆದರ್ಶ ಎಲ್ಲ ಶಾಲೆಗಳಿಗೂ ಕೂಡ ಆಯ್ಕೆಯಾಗಿದ್ದಾನೆ. ಓಕೆ, ಅವನಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. ಓಕೆ, ಏನು ಕೊಟ್ಟಿದ್ದಾರೆ? ನಿನ್ನ ತಾಯಿಯ ಗಂಡನ ಸಹೋದರನ ಹೆಂಡತಿ. ನಿನ್ನ ತಾಯಿಯ ಗಂಡನ ಹೆಂಡತಿಯ ನಿನ್ನ ತಾಯಿಯ ಗಂಡನ ಸಹೋದರನ ಹೆಂಡತಿ ನಿನಗೆ ಏನಾಗಬೇಕು? ರಕ್ತ ಸಂಬಂಧದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಸಿಂಪಲ್ ಆಗಿ ಒಂದೊಂದೇ ನೀವು ಸೊಲ್ಯೂಷನ್ ಮಾಡ್ತಾ ಹೋದರೆ, ಫಸ್ಟ್ ನಿನ್ನ ತಾಯಿಯ ಗಂಡ. ಓಕೆ, ಒಂದು ವೇಳೆ ನೀನು ಇಲ್ಲಿ ಗಂಡು ಆಗಿರೋ ಅಥವಾ ಹೆಣ್ಣಾಗಿರೋ, ನಿನ್ನ ತಾಯಿಯ ಗಂಡ ಅಂತಂದರೆ ಮೇಲೆ, ನಿನ್ನ ತಾಯಿಯ ಗಂಡ. ನಿನ್ನ ತಾಯಿಯ ಗಂಡ ಅಂತಂದರೆ ನಿಮ್ಮ ತಂದೆ ಆಗಿರ್ತಾನೆ. ಓಕೆ, ಇವರು ನಿಮ್ಮ ತಾಯಿ, ಇವರು ನಿಮಗೆ ತಾಯಿ ಆಗ್ತಾ ಇದ್ದಾರೆ. ಅಂದರೆ ಇವ್ರನ್ನ ಏನಾಗ್ತಾ ಇದ್ದಾರೆ? ತಂದೆ ಅಂತ ಕರಿತಾ ಇದ್ದೀವಿ. ಓಕೆ, ನಿಮ್ಮ ತಾಯಿಯ ಗಂಡ ಅಂತಂದರೆ ತಂದೆ ಅಂತ ಅರ್ಥ. ಇದು ಪ್ಲಸ್ ಇರ್ತಾ ಇದೆ. ಓಕೆ, ಇದು ಗಂಡ. ರೈಟ್. ನಿನ್ನ ತಾಯಿಯ ಗಂಡನ ಸಹೋದರ. ಇವರ ಸಹೋದರ ಅಂತಂದರೆ ನಾವು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು. ನಾನು ಈ ಕಡೆ ಆಗ್ತಾ ಇದ್ದೀನಿ ಅಂತಂದರೆ ತಮ್ಮನೂ ಆಗಿರ್ಬೋದು, ಅಣ್ಣನೂ ಆಗಿರ್ಬೋದು. ಬಟ್ ಅಣ್ಣ ಆಗಿತ್ತು ಅಂತಂದರೆ ಮೊದಲು ಆಗಬೇಕು, ತಮ್ಮ ಆಗಿತ್ತು ಅಂದರೆ ನೆಕ್ಸ್ಟ್ ಆಗಬೇಕು. ಬಟ್ ಈ ಕಡೆ ಹೆಂಡತಿ ಅಂತ ಕೊಟ್ಟಿರೋದ್ರಿಂದ ನಾನು ಏನಾಗ್ತಾ ಇದ್ದೀನಿ, ಈ ಕಡೆ ಆಗ್ತಾ ಇದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಸಹೋದರ ಅಂತ ಕೊಟ್ಟಿದ್ದಾರೆ. ಓಕೆ, ತಮ್ಮ ಅಂತ ಕೊಟ್ಟಿತ್ತು ಅಂದರೆ ಬೇರೆ, ಅಣ್ಣ ಅಂದರೆ ಬೇರೆ. ಸಹೋದರ ಅಂತಂದರೆ ಅಣ್ಣನೂ ಆಗಿರ್ಬೋದು ಅಥವಾ ತಮ್ಮನೂ ಆಗಿರ್ಬೋದು. ಹಾಗಾದರೆ ಸಹೋದರನ ಹೆಂಡತಿ, ಸಹೋದರನ ಹೆಂಡತಿ. ಹಾಗಾದರೆ ಇದು ನೀನು ಅಂತ ಅನ್ಕೋರಿ. ಇದು ನೀನು. ಇಲ್ಲಿ ಇವ್ರು ಏನಾಗ್ತಾ ಇದ್ದಾರೆ ನಿಮಗೆ? ನಿಮ್ಮ ತಂದೆಯ ಸಹೋದರ. ನಿಮ್ಮ ತಂದೆಯ ಸಹೋದರ ನಿಮ್ಗೆ ಏನಾಗ್ತಾ ಇದ್ದಾರೆ? ಚಿಕ್ಕಪ್ಪ ಆಗ್ತಾ ಇದ್ದಾರೆ ಅಥವಾ ದೊಡ್ಡಪ್ಪ ಆಗ್ತಾ ಇದ್ದಾರೆ. ಓಕೆ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಕರಿತಾ ಇದ್ದೀವಿ. ಓಕೆ, ಚಿಕ್ಕಪ್ಪ ಆಗಿರ್ಬೋದು ಅಥವಾ ದೊಡ್ಡಪ್ಪ ಆದರೂ ಆಗಿರ್ಬೋದು. ಓಕೆನಾ, ಚಿಕ್ಕಪ್ಪ ಆದರೂ ಆಗಿರ್ಬೋದು, ದೊಡ್ಡಪ್ಪ ಆದರೂ ಆಗಿರ್ಬೋದು. ಅವರ ಹೆಂಡತಿ ನಿನಗೇನಾಗಬೇಕು ಅಂತ ಕೇಳಿದರೆ, ಇವರ ಹೆಂಡತಿ ಅಂತಂದರೆ ಚಿಕ್ಕಮ್ಮ ಆಗಿರ್ತಾರೆ ಅಥವಾ ದೊಡ್ಡಮ್ಮ ಆಗಿರ್ತಾರೆ. ಓಕೆ, ಇವರು ನಿನಗೇನಾಗ್ತಾರೆ? ಚಿಕ್ಕಮ್ಮ ಆಗ್ತಾರೆ ಅಥವಾ ಅವರು ನಿನಗೆ ದೊಡ್ಡಮ್ಮ ಆದರೂ ಆಗಿರ್ಬೋದು. ಚಿಕ್ಕಮ್ಮ ಆದರೂ ಆಗಿರ್ಬೋದು ಅಥವಾ ದೊಡ್ಡಮ್ಮ
ಆದರೂ ಆಗಿರ್ಬೋದು. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಪ್ರಕಾರ ಇವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಪ್ರಕಾರ ಇವ್ರ ರಿಲೇಷನ್ ಅಂದರೆ ಇವ್ರು ನಿನಗೆ ಏನು ಹಾಕ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಆನ್ಸರ್ ನಮಗೆ ಬರ್ತಾ ಇದೆ. ಸರಿಯಾದಂಥ ಉತ್ತರ ನಮಗೆ ಚಿಕ್ಕಮ್ಮ ಆಗಿರ್ಬೋದು ಅಥವಾ ದೊಡ್ಡಮ್ಮ ಆಗಿರ್ಬೋದು. ಓಕೆ, ಚಿಕ್ಕಮ್ಮ ಅಥವಾ ದೊಡ್ಡಮ್ಮ, ಆಪ್ಷನ್ ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ, ರೈಟ್. ಅದೇ ಥರ ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 10. 40 ವಿದ್ಯಾರ್ಥಿಗಳ ಸಾಲಿನಲ್ಲಿ ಮಹೇಶನು ಬಲಗಡೆಯಿಂದ 16ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಎಡಗಡೆಯಿಂದ ಮಹೇಶನ ಸ್ಥಾನ ಎಷ್ಟು? ರ್ಯಾಂಕಿಂಗ್ ಟೆಸ್ಟ್ ಅಂತ ಕರಿತಾ ಇದ್ದೀವಿ. ಇದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಏನು ಕೇಳಿದರೆ, 40 ವಿದ್ಯಾರ್ಥಿಗಳ ಸಾಲಿನಲ್ಲಿ ಮಹೇಶನು ಬಲಗಡೆಯಿಂದ 16ನೇ ಸ್ಥಾನದಲ್ಲಿದ್ದಾನೆ. ಓಕೆ, ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳು ನಮಗೆ 40 ವಿದ್ಯಾರ್ಥಿಗಳು. ಓಕೆ, ಇದರಲ್ಲಿ ಬಲಗಡೆಯಿಂದ ನಾವೇನಾದ್ರು ಬಲಗಡೆಯಿಂದ ಕೌಂಟ್ ಮಾಡ್ಕೊತ ಬಂದರೆ ಮಹೇಶನು ಎಷ್ಟನೇ ಸ್ಥಾನದಲ್ಲಿ ಬರ್ತಾ ಇದ್ದಾನೆ? 16ನೇ ಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಹಾಗಾದರೆ ಎಡಗಡೆಯಿಂದ ಕೌಂಟ್ ಮಾಡ್ಕೊತ ಹೋದರೆ ಅವನ ಸ್ಥಾನ ಯಾವುದು ಅಂತ ಕೇಳಿದರೆ, ಇಷ್ಟು ಸಿಂಪಲ್ ಅಂತಂದರೆ ಈ ಥರ ಕ್ವಶನ್ಗಳು ಬಂದರೆ ನೀವು ಒಟ್ಟು ವಿದ್ಯಾರ್ಥಿಗಳನ್ನು ಕೊಟ್ಟರೆ ಅದರಲ್ಲಿ ನೀವೇನು ಮಾಡಬೇಕು? ಮೈನಸ್ಸು ಅವನ ಎಡಗಡೆ ಆಗಿರಲಿ ಬಲಗಡೆ ಸ್ಥಾನ ಆಗಿರಲಿ ಯಾವುದೇ ಸ್ಥಾನ ಕೊಟ್ಟಿರಲಿ, ಓಕೆ, ಅದನ್ನು ಮೈನಸ್ ಮಾಡಬೇಕು. 10ರಲ್ಲಿ 6 ಹೋದರೆ 4 ಬರ್ತಾ ಇದೆ. ನೆಕ್ಸ್ಟ್ ಅದೇ ಥರ 4ರಲ್ಲಿ 2 ಹೋದರೆ 2, 24 ಬಂದಿರತಕ್ಕಂಥದಕ್ಕೆ. ಓಕೆ, ಬಂದಿರತಕ್ಕಂಥ ಉತ್ತರಕ್ಕೆ ನೀವಲ್ಲಿ +1 ಮಾಡಬೇಕು. ಅಂದರೆ 25 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಅವನ ಸ್ಥಾನ ಏನು ಬರ್ತಾ ಇದೆ ನಮಗೆ? 25ನೇ ಸ್ಥಾನ ಬರ್ತಾ ಇದೆ. ನೀವು ಬೇಕಾದರೆ 40 ವಿದ್ಯಾರ್ಥಿಗಳನ್ನು ಹಾಕಿ ಬಲಗಡೆಯಿಂದ ಕೌಂಟ್ ಮಾಡ್ಕೊತ ಬಂದು ಅದರಲ್ಲಿ 16ನೇ ಸ್ಥಾನ ಬಿಟ್ಟು ನೆಕ್ಸ್ಟ್ ಎಡಗಡೆಯಿಂದ ಕೌಂಟ್ ಮಾಡ್ಕೊತ ಬಂದರೆ ನಿಮಗೆ ಆನ್ಸರ್ ಡೈರೆಕ್ಟಾಗಿ 25 ಬರ್ತಾ ಇದೆ. ಯಾಕಂತಂದರೆ 40 ಒಟ್ಟು ವಿದ್ಯಾರ್ಥಿಗಳು, ಅದರಲ್ಲಿ 16ನೇ ಸ್ಥಾನವನ್ನು ಬಲಗಡೆಯಿಂದ ಇದ್ದಾನೆ ಅಂತಂದರೆ ಇನ್ನೂ 24 ವಿದ್ಯಾರ್ಥಿಗಳು ಉಳಿದ್ರು. ಹೌದಾ? ಅದೇ ಥರ ನಾವು ಎಡಗಡೆಯಿಂದ ಕೌಂಟ್ ಮಾಡಿದಾಗ ಈ 24ನ್ನು ನಾವು ಆಲ್ರೆಡಿ ಕೌಂಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದರಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಸ್ಥಾನನ ಮೈನಸ್ ಮಾಡ್ತಾ ಇದ್ದೀವಿ. 24 ವಿದ್ಯಾರ್ಥಿಗಳಿಗೆ ಅಲ್ಲಿವರೆಗೂ ಕೂಡ ಮಹೇಶ್ ಇದ್ದಾನೆ. ಹೌದಾ? 24ರವರೆಗೂ ಮಹೇಶ್ ಇದ್ದಾನೆ. ಹೌದಾ? ಈ ಕಡೆಯಿಂದ ಕೌಂಟ್ ಮಾಡಬೇಕಾದ್ರೆ ಅದನ್ನು ಬಿಟ್ಟು ಕೌಂಟ್ ಮಾಡಿದರೆ ನಮಗೆ 25 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. 25 ಅಂತಕ್ಕಂಥದ್ದು ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಆಪ್ಷನ್ ಬಿ ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಇಂತಹ ಕ್ವಶನ್ಗಳು ಕೊಟ್ಟರೆ, ಒಟ್ಟು ವಿದ್ಯಾರ್ಥಿಗಳನ್ನು ಕೊಟ್ಟಿದ್ರು ಅಂತಂದರೆ ನೀವು ಡೈರೆಕ್ಟಾಗಿ ಬಲಗಡೆಯಿಂದಾದರೂ ಕೊಡಲಿ ಎಡಗಡೆಯಿಂದಾದರೂ ಕೊಡಲಿ, ನೀವೇನು ಮಾಡಬೇಕು, ಅದನ್ನು ಮೈನಸ್ ಮಾಡಿ ಬಂದಿರತಕ್ಕಂಥ ಉತ್ತರಕ್ಕೆ 1 ಪ್ಲಸ್ ಮಾಡಿದರೆ ಅದೇ ಆನ್ಸರ್ ಸಿಗ್ತಾ ಇದೆ. ರೈಟ್. ಅದೇ ಥರ ನೆಕ್ಸ್ಟ್ ನೋಡೋಣ. ಓಕೆ, 2023 ಮತ್ತು 24ನೇ ಸಾಲಿನಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ವತಿಯಿಂದ 42 ವಿದ್ಯಾರ್ಥಿಗಳು ನಿಮಗೆ ನವೋದಯಕ್ಕೆ ಆಯ್ಕೆಯಾಗಿದ್ದಾರೆ. ಅದೇ ಥರ 30 ವಸತಿ ಸಹಿತ ಓಕೆ ಆನ್ಲೈನ್ ಕ್ಲಾಸ್ಗಳನ್ನು ಪಡೆದು 12 ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಆಫ್ಲೈನ್ ಕ್ಲಾಸಸ್ಸಲ್ಲಿ ಒಟ್ಟು 30 ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಈಗ ಆಲ್ರೆಡಿ ಇವರು ಎಲ್ಲರೂ ಕೂಡ ನವೋದಯ ಶಾಲೆಯಲ್ಲಿ ಅಡ್ಮಿಷನ್ಗಳನ್ನು ಮಾಡಿಸಿದ್ದಾರೆ. ನೆಕ್ಸ್ಟ್ ನಿಮಗೆ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಲ್ಲಿ ಈಗ ಆಲ್ರೆಡಿ ಜೂನ್ 5ರಿಂದ ನಿಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಓಕೆ, ಈಗ ಅಡ್ಮಿಷನ್ಗಳು ಕಂಪ್ಲೀಟ್ ಆಗಿದ್ದು ಜೂನ್ 2ರಿಂದ ನಿಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಜೂನ್ 5ರಿಂದ ನಿಮಗೆ ರೆಗ್ಯುಲರ್ ಕ್ಲಾಸ್ ಅಂದರೆ ಅವ್ರ ಬ್ಯಾಚ್ಗಳನ್ನು ಡಿವೈಡ್ ಮಾಡಿ ಜೂನ್ 5ರಿಂದ ನಿಮಗೆ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಇನ್ನೂ ಅಡ್ಮಿಷನ್ಗಳು ಏನಾದರೂ ಬೇಕಾಗಿದ್ದಲ್ಲಿ ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ. ಓಕೆ, ಜೂನ್ 5ರ ಒಳಗಡೆ ನೀವು ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.